ತುಂಬಾ ಹೆಣ್ಮಕ್ಳು PCODಯಲ್ಲಿ ಫೇಶಿಯಲ್ ಹೇರ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಂಥ ಹೆಣ್ಮಕ್ಳು ನಮ್ಮ ಕ್ಲಿನಿಕ್ಗೆ ಬಂದಾಗ ಮೇಡಮ್ ನಾನು ಏನು ಮಾಡೋದು, ತುಂಬಾ ಫೇಶಿಯಲ್ ಹೇರ್ ಇದೆ, ನನಗೆ ಏನು ಕಾನ್ಫಿಡೆನ್ಸ್ ಇಲ್ಲ, ನನಗೆ ಯಾರು ಹತ್ರ ಬಂದರೂ ಏನೋ ಒಂಥರ ಹಿಂಸೆ ಅನಿಸುತ್ತೆ. ಸೊ ಮೇನ್ ಅಂತ ಅಂದಾಗೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ PCODಗೆ ಕೂದಲು ಕಡಿಮೆ ಮಾಡೋಕ್ಕೆ. ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ನಾವು 2 to 3 months ಟೈಮ್ ಡ್ಯೂರೇಷನ್ಗೆ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ತುಂಬಾ ಜನರು ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ತಾರೆ, ಇದರಿಂದ ಕಾಂಟ್ರಸೆಪ್ಷನ್ ತರ ಆಗುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ನಾವು ಇದು ಕಾಂಟ್ರಸೆಪ್ಷನ್ ಎಲ್ಲ ಕೊಡ್ತಿರೋದು, ಇದು ದೇಹದಲ್ಲಿ ಇರುವ ಟೆಸ್ಟೋಸ್ಟೆರಾನ್ ಅಂತ ಆಂಡ್ರೋಜನ್ಸ್ ಅಂತ ಇರೋ ಹಾರ್ಮೋನ್ ಅನ್ನ ಕಡಿಮೆ ಮಾಡಿಬಿಟ್ಟು ಮುಖದಲ್ಲಿ ಇರುವ ಕೂದಲು ಹಾಗೂ ಮಡುವೆಯನ್ನು ಕಡಿಮೆ ಮಾಡುತ್ತೆ. ಇದು ಒಂದು ಮೆಡಿಕಲ್ ಆಪ್ಷನ್. ಬಟ್ ನಿಮಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು ಅಂತ ಅಂದ್ರೆ ಇಟ್ ಇಸ್ ಲೇಸರ್ ಹೇರ್ ರಿಡಕ್ಷನ್. ಸೊ ಈ ಲೇಸರ್ ಹೇರ್ ರಿಡಕ್ಷನ್ ಮಾಡೋದ್ರಿಂದ ಜನರಿಗೆ ತುಂಬಾ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಅಂಡ್ ತುಂಬಾ ಮ್ಯಾನೇಜಬಲ್ ಆಗಿರುತ್ತೆ. ಕೆಲವರು ವ್ಯಾಕ್ಸ್ ಮಾಡ್ಬಿಟ್ಟು ಶೇವ್ ಮಾಡ್ಬಿಟ್ಟು ಸ್ಕಿನ್ ತುಂಬಾ ರಫ್ ಆಗುತ್ತೆ, ನಾನು ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ. ಸೊ ಲೇಸರ್ ಹೇರ್ ರಿಡಕ್ಷನ್ ಒಂದು ಸಿಂಪಲ್ ಆಗಿ ಪೇನ್ಲೆಸ್ ಪ್ರೊಸೀಜರ್ ಆಗಿರೋದ್ರಿಂದ ಇಟ್ ಇಸ್ ಎ ಲಾಂಗ್ ಟರ್ಮ್ ಸೊಲ್ಯೂಷನ್ ಫಾರ್ PCOS. ಈ ವಿಡಿಯೋನ ಎಲ್ಲ PCODಯಲ್ಲಿ ಇರುವ ಹೆಣ್ಮಕ್ಳಿಗೆ, ಫೇಶಿಯಲ್ ಹೇರ್ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ.